ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಚ್ಛೇದಿತ ವಿಧವೆ ಒಂಟಿ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಅಂತೆ. ಬಿಸ್ನೆಸ್ ಅಂತ ಈತ ಹತ್ತಿರ ಆಗ್ತಾನೆ. ಈ ಖತರ್ನಾಕ್ ವ್ಯಕ್ತಿ ಕೋಟಿ ಕೋಟಿ ಹಣವನ್ನು ಪಡೆದು ಮೋಸ ಮಾಡೋದೇ ಈತನ ಖಯಾಲ್. ಕಾಸು ವಾಪಸ್ ಕೇಳಿದ್ರೆ ಲೈಂಗಿಕ ಕಿರುಕುಳವನ್ನು ನೀಡ್ತಾನಂತೆ ಈ ದುಷ್ಟ. ಲೈಂಗಿಕವಾಗಿ ಬಳಸಿಕೊಂಡು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ಬಹಳ ಗಂಭೀರ ಆರೋಪ ಈತನ ಮೇಲೆ. ಈತನ ಪ್ಲಾನ್ ಹೇಗೆ? ವಿಚ್ಛೇದಿತ ಹೆಣ್ಣು ಮಕ್ಕಳು, ವಿಧವೆ ಇದ್ದವರು, ಒಂಟಿ ಹೆಣ್ಣು ಮಕ್ಕಳನ್ನ ಇವನು ಟಾರ್ಗೆಟ್ ಮಾಡ್ತಾ ಇದ್ದ. ಬಿಸ್ನೆಸ್ ಅಂತ ಹೇಳಿ ಈತ ಹೆಣ್ಣು ಮಕ್ಕಳ ಜೊತೆ ಹತ್ತಿರ ಆಗ್ತಿದ್ದ. ಕೋಟಿ ಕೋಟಿ ಹಣವನ್ನು ಪಡೆದು ಈತ ಮೋಸ ಮಾಡೋದು ಈತನ ಕೆಲಸ ಆಗ್ತಾ ಇತ್ತು. ಈತನ ಖಯಾಲಿ ಅದು. ಈಗ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ದಾರಲ್ಲ ಮಹಿಳೆಯರು, ವಾಪಸ್ ಕೇಳಿದ್ರೆ ಕೊಡಲ್ಲ, ಕಾಸು ವಾಪಸ್ ಕೇಳಿದ್ರೆ ಲೈಂಗಿಕ ಕಿರುಕುಳ ನೀಡ್ತಾನೆ ಅನ್ನುವಂಥ ವಿಚಾರ ಇದೆ. ಸೊ ಲೈಂಗಿಕವಾಗಿ ಬಳಸಿಕೊಂಡು ಮಹಿಳೆಯರಿಗೆ ಈತ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿಯನ್ನ ಮಹಿಳೆಯರು ಕಳೆದುಕೊಂಡಿದ್ದಾರೆ. ಅಂದರೆ ಎಲ್ಲಿಯ ತನಕ ಮೋಸ ಹೋಗೋರು ಇರ್ತಾರಲ್ಲ ಅಲ್ಲಿಯ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು. ಹೇಗೆ ಕೊಟ್ಟರು ಕೋಟ್ಯಾಂತರ ರೂಪಾಯಿ, ಹೇಗೆ ನಂಬಿದ್ರು ಈತನಿಗೆ ಅಂತೇಳಿ, ಆಮೇಲೆ ಈತ ಯಾವ ರೀತಿಯಾಗಿ ನಂಬಿಸಿದ್ದ ಅನ್ನೋದು. ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ, ಬಲಭಾಗದಲ್ಲಿ ಆತನ ಫೋಟೋವನ್ನು ನೋಡ್ತಾ ಇದ್ರಿ, ಇನ್ನೊಂದು ವಿಂಡೋದಲ್ಲಿ ಆತನ ಮೋಜು ಮಸ್ತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈತನೇ ಈ ರೀತಿಯಾಗಿ ಮೋಸ ಮಾಡ್ತಿದ್ದ ಅನ್ನೋದು. ಈತನ ಹೆಸರು ವಿಮಲ್ ಅಂಥೇಳಿ, ಉದ್ಯಮಿ ಅಂತೆ ಈತ. ಯಾವುದೋ ಬಿಸ್ನೆಸ್ ವಿಚಾರವಾಗಿ ಒಂಟಿ ಮಹಿಳೆಯನ್ನೇ ಈತ ಟಾರ್ಗೆಟ್ ಮಾಡ್ತಿದ್ದ ಅನ್ನೋದು. ಅಂದರೆ ಪ್ಲಾನ್ ಮಾಡಿಕೊಂಡೇ ಮಾಡಿರೋದೆಲ್ಲ. ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ, ವಾಪಸ್ ಕೊಡೋಕ್ಕಂತೂ ಆಗಲ್ಲ ಈ. ಸೊ ಈಗ ವಾಪಸ್ ಕೇಳುವಂಥ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನು ನೀಡ್ತಿದ್ದಾನೆ ಅನ್ನೋದು. ಈ ರೀತಿಯ ಈತನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ವಿಚ್ಛೇದಿತ ವಿಧವೆ ಒಂಟಿ ಹೆಣ್ಣು ಮಕ್ಕಳನ್ನು ಈತ ಟಾರ್ಗೆಟ್ ಮಾಡ್ತಿದ್ದಾನು. ಉದ್ಯಮಿ ವಿಮಲ್ ಎಂಬ ವ್ಯಕ್ತಿಯಿಂದ ಮಹಿಳೆಯರಿಗೆ ವಂಚನೆ ಆಗಿದೆ. ಸಂತ್ರಸ್ತೆಯಿಂದ ಕೋಟಿ ಕೋಟಿ ಹಣ ಪಡೆದು ಈತ ಮೋಸ ಮಾಡಿದ್ದಾನೆ. ಹಣ ವಾಪಸ್ ಕೇಳಿದ್ರೆ ಏನು ಮಾಡ್ತಾನೆ? ಲೈಂಗಿಕವಾಗಿ ಟಾರ್ಚರ್ ಮಾಡ್ತಾನೆ. ಹಣ ವಾಪಸ್ ಬೇಕಾದ್ರೆ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಈತ ಕಿರುಕುಳ ನೀಡೋದಕ್ಕೆ ಶುರು ಮಾಡ್ತಾನೆ. ಸಂತ್ರಸ್ತ ಮಹಿಳೆಯರ ಸ್ನೇಹಿತರಿಂದ ಈತ ಪರಿಚಯ ಆಗಿರ್ತಾನೆ. ವಿಮಲ್ ಅಂತೇಳಿ ಈತನ ಹೆಸರು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಆರೋಪಿಯ ವಿರುದ್ಧ ದೂರು ದಾಖಲು ಮಾಡಿಕೊಂಡಿರುವಂಥದ್ದು ಸಂತ್ರಸ್ತ ಮಹಿಳೆಯರು. ಆರೋಪಿ ವಿಮಲ್ ವಿರುದ್ಧ ಈಗ ಕ್ರಮಕ್ಕೆ ಸಂತ್ರಸ್ತೆಯರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಮೋಸವನ್ನು ಮಾಡ್ತಾ ಇರುವಂಥದ್ದು ಈತ. ವಿಚ್ಛೇದಿತ ವಿಧವೆ ಮತ್ತು ಒಂಟಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥ ಈ ವಿಮಲ್, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ಸೊ ನೀವು ನನ್ನ ಹತ್ರ ಹಣ ಕೊಟ್ಟರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ಡಬಲ್ ಮಾಡ್ತೀನಿ ಅಂಥೇಳಿ ಈ ರೀತಿಯಾಗಿ ಆತ ಮೋಸ ಮಾಡ್ತಿದ್ದ ಅನ್ನೋದು. ಅಂದರೆ ಈತನ ರೀಲ್ಸು, ಈತನ ಫೋಟೋಗಳು, ಈತನ ವಿಡಿಯೋಗಳನ್ನು ನೋಡಿ ಆಲ್ಮೋಸ್ಟ್ ಆಲ್ ಮಹಿಳೆಯರು ಫಿದಾ ಆಗಿದ್ರು ಅಂತ ಅನಿಸುತ್ತೆ. ನಂಬಿರ್ತಾರೆ. ಈ ರೀತಿಯ ಆತ ಮಾಡುವಂಥ ಶೋಕಿಯನ್ನು ನೋಡ್ತಾ ಇದ್ರೆ ಒಂಥರ ಐಷಾರಾಮಿಯ ಜೀವನ ಥರ ಆತನ ಜೀವನ ಇದೆ. ನೋಡ್ತಾ ಇದ್ರಿ ಆತ ಎಲ್ಲೆಲ್ಲಿ ಇರ್ತಿದ್ದ, ಎಲ್ಲೆಲ್ಲಿ ವಾಸ್ತವ್ಯವನ್ನು ಹುಡ್ತಾ ಇದ್ದ, ಆ ಎಲ್ಲ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸೊ ಇದೆಲ್ಲವನ್ನು ನೋಡಿದ್ರೆ ಸಹಜವಾಗಿ ನಂಬಿಡ್ತಾರೆ. ಸೊ ದುಡ್ಡಿರೋನೇ ಇರ್ತಾನೆ ಬಿಡು, ನಮ್ಮ ದುಡ್ಡಿಗೆ ಮೋಸ ಆಗೋದಿಲ್ಲ ಅಂಥೇಳಿ. ಬಟ್ ದುಡ್ಡು ಪಡೆದು ಈ ರೀತಿಯಾಗಿ ಈತ ಮೋಸ ಮಾಡಿದ್ದಾನೆ. ಕೋಟ್ಯಾಂತರ ರೂಪಾಯಿಯನ್ನು ಕಳೆದುಕೊಂಡಿರುವಂಥ ಮಹಿಳೆ. ಈಗ ಆ ದುಡ್ಡನ್ನು ಅಂದರೆ ಗೊತ್ತಾಯಿತು ಈತ ವೆಸ್ಟ್ ಅನ್ನೋದು ಗೊತ್ತಾಯಿತು ಆ ಮಹಿಳೆಗೆ. ಆವಾಗ ದುಡ್ಡನ್ನು ವಾಪಸ್ ಕೇಳಿದ್ರೆ ವಾಪಸ್ ಕೊಡೋಕ್ಕೆ ರೆಡಿ ಇಲ್ಲ, ಲೈಂಗಿಕವಾಗಿ ಕಿರುಕುಳ ನೀಡ್ತಾನೆ ಅಂತ ಅಂದರೆ ಬೆದರಿಕೆ ಹಾಕುವಂಥ ಕೆಲಸವನ್ನು. ದುಡ್ಡಿನ ವಿಚಾರದಲ್ಲಿ ಲೈಂಗಿಕವಾಗಿ ಕೂಡ ಬಳಸಿಕೊಂಡಿದ್ದಾನೆ ಅನ್ನೋದು ಕೂಡ ಆರೋಪ ಇದೆ ಈತನ ಮೇಲೆ. ಕೊಡುವಾಗ ತೆಗೆದುಕೊಳ್ಳುವಾಗ ವ್ಯವಹಾರ ಚೆನ್ನಾಗಿತ್ತು, ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಅಂಥೇಳಿ ಈಗ ಆತನ ಮೇಲೆ ಈ ರೀತಿ ಮಹಿಳೆಯರು ಮಾಡ್ತಾ ಇರುವಂಥ ಆರೋಪ. ಈಗ ಆತ ಏನು ಗೊತ್ತಿಲ್ಲ, ವಿಡಿಯೋ ಇಟ್ಕೊಂಡಿದ್ದಾನೋ ಅಥವಾ ಯಾಕೆ ಈ ರೀತಿ ಲೈಂಗಿಕ ಕಿರುಕುಳ ನೀಡ್ತಾನೋ ಗೊತ್ತಿಲ್ಲ. ಬಟ್ ಮಹಿಳೆ ಹೇಳ್ತಾ ಇರುವಂಥದ್ದು ದುಡ್ಡು ವಾಪಸ್ ಕೇಳ್ತಾ ಇದ್ರೆ ಲೈಂಗಿಕ ಕಿರುಕುಳವನ್ನು ನೀಡ್ತಾನೆ ಅನ್ನುವಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಎಲ್ಲಿಯ ತನಕ ಮೋಸ ಹೋಗೋರು ಇರ್ತಾರೆ ಅಲ್ಲಿಯ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಈತ ಹೇಗೆ ಪರಿಚಯ ಆಗಿದ್ದ, ಹೇಗೆ ಮೋಸ ಹೋದ್ರು ಇವರಂತ?
ಹೇಮಕುಮಾರ್, ಮೊದಲೇದಾಗಿ ಒಂದು ಸ್ಮಾಲ್ ಕರೆಕ್ಷನ್ ಅನ್ನ ಮಾಡೋಕೆ ಇಷ್ಟಪಡ್ತೀನಿ. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಅಲ್ಲ, ಬದಲಾಗಿ RMC ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ್ಮೇಲೆ ಈ ಒಂದು ಪ್ರಕರಣವನ್ನ ಈಗ ಜಾಲಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿರುವಂತದ್ದು ಇದೊಂದು ಭಾಗ. ಇನ್ನು ಈ ವಂಚಕ ವಿಮಲ್ ಏನಿದ್ದಾನೆ, ಈತನಿಗೆ ಸ್ನೇಹಿತರ ಮುಖಾಂತರವಾಗಿ ಈ ಸಂತ್ರಸ್ತ ಮಹಿಳೆ ಪರಿಚಯ ಆಗಿರ್ತಾನೆ. ಒಂದು ಆಸ್ಪತ್ರೆ ಕೂಡ ಇರುತ್ತೆ ಇವ್ರದ್ದು. ಆಸ್ಪತ್ರೆಯಲ್ಲಿ ಆಸ್ ಯೂಶುವಲ್ ಆಸ್ಪತ್ರೆಗಳನ್ನ ಡಾಕ್ಟರ್ ಕೂಡ ಹೋದಿವ್ರು. ಯಾಕಂತಂದ್ರೆ ಈಗ ನಿರಂತರವಾದಂತಹ ಅಂದ್ರೆ ಈತನು ಕೂಡ ಬಿಸ್ನೆಸ್ ಮನ್ ಅಂತ ಹೇಳ್ಕೊಂಡಿರ್ತಾನೆ, ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾನೆ. ಹೀಗಾಗಿ ವೈದ್ಯಗೆ ಈತ ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರ ಹಣದ ವ್ಯವಹಾರವೂ ಕೂಡ ಇವರ ಮಧ್ಯೆ ಆರಂಭ ಆಗುತ್ತೆ. ಇನ್ನು ಈತ ಏನಿದ್ದಾನೆ, ಈತ ವಿಚ್ಛೇದಿತ ಮಹಿಳೆಯರನ್ನ ಆಗಿದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ವಿಧವೆಯರು ಅಂದ್ರೆ ಗಂಡನನ್ನ ಕಳೆದುಕೊಂಡು ಜೀವನದಲ್ಲಿ ಯಾರು ನೊಂದಿರ್ತಾರಲ್ಲ ಅವರಿಗೆ ನಾನು ನಿಮ್ಮ ಪರವಾಗಿರ್ತೀನಿ, ನಾನು ನಿಮ್ಮ ಜೀವನದಲ್ಲಿ ಇದ್ರೆ ನೀವು ನೆಮ್ಮದಿಯಾಗಿರ್ತೀರ ಅನ್ನೋ ಒಂದು ರೀತಿಯಲ್ಲಿ ಪುಸಲಾಯಿಸುವಂತಹ ಕೆಲಸ. ಮತ್ತು ಒಂಟಿ ಹೆಣ್ಣು ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಅಂದ್ರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹತ್ತಿರ ಆಗಿರುವಂತದ್ದು. ಅದಾದ ಮೇಲೆ ಕೋಟಿ ಕೋಟಿ ಹಣವನ್ನು ಕೂಡ ಈತ ಪಡ್ಕೊಂಡಿರುವಂತದ್ದು ಮತ್ತು ಒಂದು ಕಾರನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಹಣವನ್ನ ಈ ಸಂತ್ರಸ್ತಿಯ ಬಳಿ ಪಡ್ಕೊಂಡಿರುವಂತದ್ದು. ಇದಾದ ಮೇಲೆ ಸರಿಯಾಗದಂತಹ ರೀತಿಯಲ್ಲಿ ಕಮ್ಯುನಿಕೇಶನ್ ಆಗದೆ ಇರುವಂತದ್ದಾಗಿರಬಹುದು, ಹಣವನ್ನ ವಾಪಸ್ ಕೊಡದೆ ಇರುವಂತದ್ದಾಗಿರ್ಬೋದು, ಎಲ್ಲವೂ ಕೂಡ ಆಗುತ್ತೆ. ಆಮೇಲೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ, ನನಗೀಗ ಹಣದ ಅವಶ್ಯಕತೆ ಇದೆ, ನೀವು ಹಣವನ್ನ ವಾಪಸ್ ಮಾಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಈತ ಏನಿದ್ದಾನೆ, ನೀವು ನನ್ನ ಜೊತೆ ಲೈಂಗಿಕವಾಗಿ ಸಹಕಾರ ಕೊಟ್ರೆ ಖಂಡಿತವಾಗ್ಲೂ ಕೂಡ ನಾನು ಹಣವನ್ನು ವಾಪಸ್ ಕೊಡ್ತೀನಿ, ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ ಅನ್ನೋ ಒಂದು ಆಂಗಲ್ ಕೂಡ ಈತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನು ಈ ವಿಮಲ್ ಹೇಳಿಕೆಯಿಂದ ಮಹಿಳೆ ಕೂಡ ಶಾಕ್ಗೆ ಒಳಗಾಗ್ತಾರೆ. ಅದಾದ್ಮೇಲೆ ಅನೇಕ ಬಾರಿ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಯಾವಾಗ ಇದರಿಂದ ರೆಸ್ಪಾನ್ಸ್ ಸಿಗೋದಿಲ್ವೋ ನೇರವಾಗಿ ಈಗ RMC ಯಾರ್ಡ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅನ್ನ ಈಗ ಇನ್ಸಿಡೆಂಟ್ ನಡೆದಿರುವಂತಹ ಸ್ಥಳ ಜಾಲಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಕೂಡ ಮಾಡಲಾಗಿದೆ. ಇನ್ನು ಈತ ಯಾವಾಗ ದೂರು ದಾಖಲಾಗುತ್ತಲ್ಲ, ದೂರು ದಾಖಲಾದ ತಕ್ಷಣವೇ ಈತ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತ್ತು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು. ಈಗಾಗಲೇ ಹಲವು ಬಾರಿ ಈತ ವಾಸಿಸಿದಂತಹ ಮನೆಗೂ ಕೂಡ ನೋಟಿಸ್ ಅನ್ನ ಕಳಿಸಿದ್ರು, ಆದ್ರೂ ಕೂಡ ಈತ ರೆಸ್ಪಾನ್ಸ್ ಸಿಕ್ಕಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗಿಲ್ಲ. ಇನ್ನು ದೇಶವನ್ನ ಬಿಟ್ಟು ಹೋಗಿರೋದ್ರಿಂದಾಗಿ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಯಾವುದೇ ಏರ್ಪೋರ್ಟ್ಗಳಾಗಿರ್ಬಹುದು ಅಥವಾ ಏನಾದ್ರೂ ಕೂಡ ಬಂದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಅದಾದ್ಮೇಲೆ ಕಾನೂನು ಕ್ರಮವನ್ನ ಏನೆಲ್ಲ ತೆಗೆದುಕೊಳ್ಬೇಕು, ಸಾಕ್ಷ್ಯಾಧಾರಗಳನ್ನ ಏನೆಲ್ಲ ಕನೆಕ್ಟ್ ಮಾಡಬೇಕು, ಆ ನಂತರ ಈತನ ವಿರುದ್ಧವಾಗಿ ಏನೆಲ್ಲ ಇದರಲ್ಲಿ ಏನಾದ್ರೂ ಆರೋಪ ಸಾಬೀತಾಯಿತು ಅಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಅಧಿಕಾರಿಗಳು ತೊಡಕೋತಾರೆ. ಒಟ್ಟಾರೆಯಾಗಿ ನೀವು ಹೇಳಿದ ಹಾಗೆ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಮತ್ತು ಆತ್ಮೀಯತೆಯನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಅನೇಕರು ಎಸಗ್ತಾ ಇರ್ತಾರೆ. ಅದಕ್ಕೆ ವಿಮಲ್ ಕೂಡ ಏನು ಹೊರತಲ್ಲ. ಸದ್ಯಕ್ಕೆ ಇದನ್ನ ಒಂದು ಮೊಂಡಾಟ ಅಂದ್ರೆ ಬೇರೆ ಬೇರೆ ಹೆಣ್ಣುಮಕ್ಕಳನ್ನು ಕೂಡ ಈತ ಬಳಸ್ಕೊಂತಿದ್ದಾನೊಂದು ಮಾಹಿತಿ ಕೂಡ ಇದೆ. ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ, ಸಂತ್ರಸ್ತೆಯರು ಏನಾದರೂ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗೂ ಕೂಡ ಆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಆತನ ವಿರುದ್ಧ ಮತ್ತಷ್ಟು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಆತನ ಮೋಜು ಮಸ್ತಿಗಳು ಯಾವ ರೀತಿಯಾಗಿತ್ತು ಅಂತೇಳಿ. ಈತ ಉದ್ಯಮಿ ಅಂತೆ. ಸೊ ಈತನನ್ನು ನಂಬಿ ಈ ರೀತಿಯಾಗಿ ಮಹಿಳೆ ಹಣವನ್ನು ಕಳೆದು ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳೆದು ಮೋಸ ಹೋಗಿರುವಂಥದ್ದು. ಸೊ ಆರಂಭದಲ್ಲಿ ಈತ ಸ್ನೇಹಿತರಾಗಿ ಪರಿಚಯ ಆಗ್ತಾನೆ, ತದನಂತರ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಹಣ ಬರುತ್ತೆ ಅಂತೇಳಿ ನಂಬಿಸಿ ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಅನ್ನೋದು. ಈಗ ಕೊಟ್ಟಿರುವಂಥ ಹಣವನ್ನು ವಾಪಸ್ ಕೇಳಿದ್ರೆ ಕೊಡೋದಿಲ್ಲ, ಲೈಂಗಿಕವಾಗಿ ಕಿರುಕುಳವನ್ನು ನೀಡ್ತಿದ್ದಾನೆ ಅನ್ನೋದು. ನೀವು ನನ್ನ ಜೊತೆ ಲೈಂಗಿಕವಾಗಿ ಸಹಕರಿಸಿದರೆ ಹಣವನ್ನು ವಾಪಸ್ ಕೊಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಈತನ ಕಡೆಯಿಂದ ಬರ್ತಾ ಇದೆ ಅಂತ. ಈಗ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ, ಪ್ರಕರಣ ಕೂಡ ಈಗ ದಾಖಲಾಗಿದೆ. ನೋಡಬೇಕು ಎಷ್ಟು ಮಹಿಳೆಯರಿಗೆ ಈತ ವಂಚನೆ ಮಾಡಿದ್ದಾನೆ, ಈತನ ಪ್ಲಾನ್ ಏನು ಎತ್ತ ಅನ್ನೋದು ಈಗ ತನಿಖೆಯಿಂದ ಆಚೆ ಬರಬೇಕಾಗತ್ತೆ. ಆದರೆ ಅದೇ ನಂಬೋ ಮುಂಚೆ ಯೋಚನೆ ಮಾಡಬೇಕಾಗತ್ತೆ, ಹೇಗೆ ನಂಬಿ ನೀವು ಕೋಟ್ಯಾಂತರ ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಅಂತ. ಸೇನು ನಮ್ಮ ಜೊತೆಗೆ ಸಂತ್ರಸ್ತ ಮಹಿಳೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ?
ಮೇಡಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಬಹಳ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದೇನೆ, ವಾಪಸ್ ಕೊಡ್ತಾ ಇಲ್ಲ ಅಂತೇಳಿ. ಏನಿದು ಪ್ರಕರಣ? ಹಲೋ, ಕೇಳಿಸ್ತಿದೆ ಸರ್ ನಿಮ್ಗೆ? ಓಕೆ, ಕೇಳಿಸ್ತಿದೆ ಮೇಡಮ್, ಕಂಟಿನ್ಯೂ ಮಾಡಿ. ಅದು ಅಮೌಂಟ್ ಇವಾಗ ಏನಂದ್ರೆ ಅವರು ಒಂದು ಪ್ಯಾಟರ್ನ್ ಆಫ್ ಇದನ್ನ ಫಾಲೋ ಮಾಡ್ತಾರೆ. ನಿಮ್ಗೆ ಇವಾಗ ನಾನು 1 ಕೋಟಿ ಫಸ್ಟ್ ಫ್ರೆಂಡ್ಶಿಪ್ ಬೆಳೆಸ್ತಾರೆ, ಗಂಡ ಹೆಂಡತಿ ಫ್ಯಾಮಿಲಿ ಸಹ ಒಂದು ಫ್ರೆಂಡ್ಶಿಪ್ ಬೆಳೆಸ್ತಾರೆ. ಫ್ರೆಂಡ್ಶಿಪ್ ಬೆಳೆಸಿ ಅದಾದ್ಮೇಲೆ ಏನ್ ಮಾಡ್ತಾರೆ, ನಿಮ್ಗೆ ಇವಾಗ ನಿಮ್ಮ ಹಾಸ್ಪಿಟಲ್ ಇಂದ ನಂದೊಂದು ಅಷ್ಟು ಹಾಸ್ಪಿಟಲ್ ಇದೆ, ನಿಮ್ಮ ಹಾಸ್ಪಿಟಲ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೊಂದು 100 ಕೋಟಿ ಬೇಕಾ 5 ಕೋಟಿ ಬೇಕಾ ಅಂತ ಹೇಳ್ತಾರೆ. ಆ ಒಂದು ಫ್ರೆಂಡ್ಶಿಪ್ ಅಲ್ಲೇ ನಮ್ಗೆ ತುಂಬಾ ಒಳ್ಳೆಯವ್ರ ತರ ಒಂದು ಫೀಲ್ ಆಗತ್ತೆ. ಆಮೇಲೆ ಏನ್ ಹೇಳ್ತಾರೆ, ಒಂದ್ ಗಂಡ ಹೆಂಡತಿ ನನಗೊಂದು ಕೋಟಿ ನೀವು ಒಂದು ಅರ್ಜೆಂಟ್ ಒಂದಿದೆ, ನಾನು ಪರ್ಚೇಸ್ ಮಾಡಿರೋದು ಲ್ಯಾಂಡ್ ಲಾರ್ಡ್ ಹೆಸರು ಅಮರ್ಲಾಲ್ ಅಂತ, ಹೋಟೆಲ್ ಓನರ್ ಲ್ಯಾಂಡ್ ಲಾರ್ಡ್ ಹೆಸರು ಅಮರ್ಲಾಲ್ ಅಂತ. ಇವ್ರಿಗೆ ಒಂದು ಅಮೌಂಟ್ ನಾನು ಕೊಡ್ಬೇಕು, ಇವ್ರಿಗೆ 1 ಕೋಟಿ ಕೊಟ್ಬಿಟ್ರೆ ಒಂದ್ 3 ಕೋಟಿನೋ 5 ಕೋಟಿನೋ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಅವಾಗ ನಾನೇನ್ ಮಾಡ್ತೀನಿ, ಓಕೆ ಅಷ್ಟೇ ತಾನೇ, ಏನ್ ತೊಂದ್ರೆ ಇಲ್ವಲ್ಲ ಅಂತ ಹೇಳಿ ಆ 1 ಕೋಟಿನೋ 1.5 ಕೋಟಿನೋ ನಾನ್ ಕೊಡ್ತೀನಿ. ಅದಾದ್ಮೇಲೆ ಗೊತ್ತಾಗತ್ತೆ ಇವ್ರುಗಳು ಫ್ರಾಡು ಅಂತ ಹೇಳಿ ಗೊತ್ತಾಗತ್ತೆ. ಮೇಡಮ್ ಹೇಗೆ ಪರಿಚಯ ಹೇಗಾದ್ರು ಅಂತೇಳಿ? ಎಷ್ಟು ವರ್ಷದ ಪರಿಚಯ ಇವರು? 4 ವರ್ಷದ ಸರ್. ಹೇಗೆ ಕಾಂಟ್ಯಾಕ್ಟ್ ಬೆಳೀತು? ಕಾಂಟ್ಯಾಕ್ಟ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ಡಾಕ್ಟ್ರು ಕೆಲಸ ಮಾಡ್ತಿದ್ಲು, ಅವಳು ಈ ತರದವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸೋದು, ಇದು ಅವಳು ಒಂದು ಟ್ರಾಪೆ. ಅವಳು ಏನ್ ಮಾಡ್ತಾಳೆ, ನನ್ ಕಸಿನ್ ಇದಾರೆ, ಕಸಿನ್ ಅವ್ರನ್ನ ಒಂದ್ಸಲ ಮೀಟ್ ಮಾಡ್ಸಿ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಹಂಗಿಂದ ಬಟ್ ನಾನ್ ಮೀಟ್ ಮಾಡಿದವರು ಏನು ಒಬ್ರೇ ಸಿಂಗಲ್ ಆಗಿ ಬಂದಿಲ್ಲ, ಗಂಡ ಹೆಂಡತಿ ಇಬ್ರು ಬಂದ್ರು, ಹಂಗಾಗಿ ಪರಿಚಯ ಆಯ್ತು. ಈ ವ್ಯಕ್ತಿಯ ವ್ಯವಹಾರ ಏನು, ಏನ್ ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿದ? ಹೋಟೆಲ್ ಲೀರಾಯ್ ಇಟ್ಕೊಂಡಿದ್ದಾನೆ, ಬೆಲ್ಲಾಚಾವು ರೆಸಾರ್ಟ್ ಇಟ್ಕೊಂಡಿದ್ದಾನೆ, ಅದಾದ್ಮೇಲೆ ಇದು ಟಿಕ್ಕಿ ವಿಲೇಜ್ ಅಂತ ಇಟ್ಕೊಂಡಿದ್ದಾನೆ. ಟಿಕ್ಕಿ ವಿಲೇಜ್ ಅನ್ನೋದು ಆಲ್ರೆಡಿ ಬಂದು ಯಾವ್ದೋ ಒಂದು ಡ್ರಗ್ ಇಶ್ಯೂ ನಲ್ಲಿ ಟಿಕ್ಕಿ ವಿಲೇಜ್ ಆಲ್ರೆಡಿ ಇದಾಗಿತ್ತು, ಸೀಸ್ ಆಗಿತ್ತು ಇವ್ರದ್ದು. ಅದು ಹಿಸ್ಟ್ರಿ ಇರ್ಬೇಕು ಅನ್ಸುತ್ತೆ. ಇದ್ ಮಾಡಿ ಇದನ್ನೆಲ್ಲ ನಾನು ಹೋಮ್ ವರ್ಕ್ ಮಾಡಿ 3 years ಇಂದ ಎಲ್ಲ ಕ್ಲೀನ್ ಆಗಿ ಕೂತ್ಕೊಂಡು ಇದನ್ನೆಲ್ಲ ಕಲ್ತ್ಕೊಂಡು, ಓಕೆ ಇದು ಒಂದು ಪ್ಯಾಟರ್ನ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಂದೆ ಹೋದೆ ನಾನು. ಅದು ಎವಿಡೆನ್ಸ್ ಎಲ್ಲ ಸಿಕ್ಕಿದ್ಮೇಲೆ ಇವಾಗೆಲ್ಲ FIR ಎಲ್ಲ ರಿಜಿಸ್ಟರ್ ಆಗಿದೆ. ನಾನೇನ್ ಅನ್ಕೊಂಡೆ, ಇದೇನೋ ನಂದೊಂದೇ ಬರೋವಾಗ ಬರ್ಲಿ ಅಂತ ಬಿಟ್ಬಿಟ್ಟೆ. ಬಟ್ ವೆನ್ ಐ ಕೇಮ್ ಟು ನೋ ಇದೊಂದು ಪ್ಯಾಟರ್ನ್ ಆಗಿ ಮಾಡ್ತಾ ಇದ್ದಾರೆ ಅನ್ಬೋವಾಗ, ಮೇಡಮ್ ಒಂದ್ ನಿಮಿಷ, ಏನ್ ಉದ್ದೇಶ ಇಟ್ಕೊಂಡು ನೀವು ದುಡ್ಡು ಕೊಟ್ಟಿದ್ರಿ? ನೀವೇನ್ ಬಯಸಿದ್ರಿ ಅವರಿಂದ? ಇವಾಗ ಅವ್ರ ಹತ್ರ ಅಷ್ಟು ದೊಡ್ಡ ಹೋಟ್ಲ್ ಇದೆ, ರೆಸಾರ್ಟ್ಸ್ ಗಳಿದೆ, ಎಲ್ಲ ಇರೋವಾಗ ಅವ್ರಿಗೆ ನಾಳೆ ಒಂದ್ 3 crore 5 crore ಇನ್ನೊಂದು ಹಾಸ್ಪಿಟ್ಲು, ನಂದು ಆಲ್ರೆಡಿ 2 ಸ್ವಂತ ಹಾಸ್ಪಿಟ್ಲ್ ಇದೆ, ಸ್ವಂತ ಲ್ಯಾಂಡ್ ಅಲ್ಲಿ ಇದೆ. ಇವ್ರು ಇವಾಗ ಇನ್ನೊಂದು ಹಾಸ್ಪಿಟಲ್ ಮಾಡ್ತೀನಿ ಮಾಡ್ಬೇಕು ಅಂತ ಆಸೆ ಪಡುವಾಗ ಆಲ್ರೆಡಿ ಇಷ್ಟೊಂದು ಇದೆಯಲ್ಲ ಸರ್, ನಮ್ಗೆ ಹೆಂಗ್ ಡೌಟ್ ಬರುತ್ತೆ ಅವ್ರ ಬಟ್ ಆದ್ರೆ ಇದು ಪ್ಯಾಟರ್ನೇ ಇದು ಒಂಥರ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಒಂದ್ ಸಿಂಗಲ್ ವುಮನ್ ನೋಡೋದು, ಸಿಂಗಲ್ ವುಮನ್ಗೆ ಅಸೆಟ್ಸ್ ಇರಬೇಕು, ಆ ಲೇಡಿ ಯಾರ ಜೊತೆಗೋ ಅಪ್ಪನ ಜೊತೆಗೋ ತಂದೆ ತಾಯಿ ಜೊತೆಗೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು, ಅವಳ ಲ್ಯಾಂಡ್ ನ ಕಣ್ಣಿಟ್ಟಿ ಮಾಡ್ಬೇಕು ಅನ್ನೋದು ಇದೊಂದು ಪ್ಯಾಟರ್ನ್ ಆಗಿ ಮಾಡ್ತಾ ಇದಾರೆ ಅಂತ ನಂಗೆ ಆಮೇಲೆ ನಾನು ಕಂಡಿದ್ದಿರೋದು. ಎಷ್ಟು ಕೊಟ್ಟಿದ್ದೀರಿ? 1.5 crore ಕೊಟ್ಟಿದ್ದೀನಿ ಸರ್. ಇದೇ ತರ ಬೇರೆಯವರಿಗೆ ಮೋಸ ಮಾಡಿರೋ ಮಾಹಿತಿ ಇದೆಯಾ ನಿಮ್ಗೆ? ಬೇರೆ ಮಹಿಳೆಯರಿಗೆ ಇದೇ ತರ ಟಾರ್ಗೆಟ್ ಮಾಡಿ? ನನ್ನ ಹತ್ರ ಇಲ್ಲ, ಬಟ್ ಆದ್ರೆ FIR ಇದು ಮಾಡಿ ಅವರು ಹೋಮ್ ವರ್ಕ್ ಮಾಡಿದ್ದಾರೆ 15-20 days ಇಂದ ಈ ವ್ಯಕ್ತಿನ ತುಂಬಾ ಹೋಮ್ ವರ್ಕ್ ಮಾಡಿ ಅವರು ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೋಟೆಲ್ ಲೀರಾಯ್ ನಲ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಲಾಸ್ಟ್ ಮಂತ್ ಒಂದ್ ಲೇಡಿ ಬಂದು ಏನೋ ಅಲ್ಲಿ ತುಂಬಾ ದೊಡ್ಡ ಜಗಳ ಮಾಡಿದೆ ಇದೇ ಸಮಾಚಾರವಾಗಿ, ಯಾರೋ ಬೇರೆ ಒಂದ್ ಲೇಡಿ, ಅದು ನಾವು ಇನ್ಫಾರ್ಮೇಶನ್ ಅವ್ರು ಕೊಡಲ್ಲ ಅಂದ್ರು, ಬಟ್ ಇಟ್ ಇಸ್ ಬೀನ್ ರಿಜಿಸ್ಟರ್ಡ್ ಇನ್ RMC ಯಾರ್ಡ್ ಪೊಲೀಸ್ ಸ್ಟೇಷನ್ ನಲ್ಲಿ, ಯಶವಂತಪುರ್ ನಲ್ಲಿ. ಈ ತರದ್ದು ಇವ್ರದ್ದು ಇದೇ ಪ್ಯಾಟರ್ನ್ ಸರ್, ಎಲ್ಲರಿಗೂ ಇದೇ ಪ್ಯಾಟರ್ನ್. 4 ವರ್ಷದಿಂದ ನಂತರನೇ ಎಷ್ಟೋ ಆಗಿದೆ ಅಂದ್ರೆ, ಇನ್ನು ಅದಕ್ಕೂ ಹಿಂದೆ 10-20 ವರ್ಷದಿಂದ ಏನೇನ್ ಕತೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ರಿಜಿಸ್ಟರ್ ಇದನ್ನ ಎಲ್ಲಾರು ನೋಡಿ ಇದು ಇದೇ ತರ ಪ್ಯಾಟರ್ನ್ ಅಲ್ಲಿ ಆಗಿದೆ ಅಂದ್ಮೇಲೆ ನನಗೆ ಲೀಗಲಿ ಮೇಡಮ್ ನೀವು ಧೈರ್ಯದಿಂದ ಮಾಡಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂದ್ಮೇಲೆ ನಾನು ಮುಂದೆ ಹೋಗಿದ್ದು ಇವಾಗ FIR ರಿಜಿಸ್ಟರ್ ಆಗಿರೋದು. ಈ ವ್ಯಕ್ತಿ ಹಿನ್ನೆಲೆ ಗೊತ್ತಿದೆಯಾ? ಅಂದ್ರೆ ಬಿಸ್ನೆಸ್ ಬಿಟ್ಟು ಈತನ ಫ್ಯಾಮಿಲಿ? ಸರ್ ಬಿಸ್ನೆಸ್ ಇವ್ರದ್ದು ಫಸ್ಟ್ ಫ್ಯಾಬ್ರಿಕೇಶನ್ ಏನೋ ಮಾಡ್ತಿದ್ರಂತೆ ಸರ್. ಫ್ಯಾಬ್ರಿಕೇಶನ್ ನಲ್ಲಿ ನಾನು ಫಸ್ಟ್ ನೋಡಿದಾಗ ದೇ ವರ್ ಲುಕಿಂಗ್ ವೆರಿ ಪಾಶ್, ವೆರಿ ರಿಚ್, ಎಲ್ಲಿ ಗೂಷಿ, ಒಂದು ದಿನಕ್ಕೆ ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಬಟ್ಟೆ, ಶೂ, ಪರ್ಫ್ಯೂಮು, ಕಾರು ಹಾಕೊಳ್ಳೋದು, ಈ ತರ ನೋಡೋದಕ್ಕೆ ತುಂಬಾ ಶೋಕಿ ಇದ್ರು. ವಿಮಲ್ ಮಲ್ವಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನೋಡಿ, VIMALVI ಅಂತ ಒಂದಿದೆ, 444 ಏನೋ ಇದೆ, ಏನೋ XXX44 ಏನೋ ಆ ತರದ್ದು ಇದೆ. ಇವ್ರ ಹತ್ರ ಇದೆ, ಗಿರೀಶ್ ಸರ್ ಹತ್ರನೂ ಇದೆ ಇನ್ಸ್ಟಾ. ಅದ್ರಲ್ಲಿ ನೋಡಿ ಇವ್ರದ್ದು ಶೋಕಿ ಏನು ಅಂತ ಗೊತ್ತಾಗತ್ತೆ. ತಿಂಗ್ಳಿಗೆ ಒಂದು ಕಾರು ಇನಾಗ್ರೇಟ್ ಮಾಡೋದಕ್ಕೆ 18 ಜನ ಬಿಕಿನಿನಲ್ಲಿ ನಿಲ್ಸಿದ್ದಾರೆ. ಆ ಫೋಟೋ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಈ ಅಪ್ಪನ್ ಶೋಕಿ
ಮತ್ತೆ ಈ ಅಪ್ಪ ಹಾಕೊಂಡಿರೋದ್ ಒಡವೆ ಮಾತ್ರನೇ ನಿಮ್ಗೆ ಒಂದ್ 20 kg ಒಡವೆ ಹಾಕೊಂಡಿದ್ದಾನೆ. ಒಂದ್ ಗಂಡ್ಸು ಒಂದ್ ಚೈನ್ ಹಾಕೊಂಡಿರೋದು ಮಾತ್ರ 17 kg ಹಾಕೊಂಡಿರೋ ಚೈನ್ ಕತ್ತಿಗೆ. ಮೇಡಮ್ ಈಗ ನೀವು ದುಡ್ಡು ಕೊಟ್ಟಿದ್ದೀರಲ್ಲ, ಟ್ರಾನ್ಸಾಕ್ಷನ್ ಹೇಗೆ? ನಿಮ್ ಕ್ಯಾಶ್ ಕೊಟ್ಟಿರೋದಿದೆಯಾ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆಯಾ? ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ಅದೆಲ್ಲ ನೋಡಿದ್ರಲ್ಲ ಸರ್. FIR ಫೈಲ್ ಮಾಡೋದಕ್ಕಿಂತ ಮುಂಚೆ ಆನ್ಲೈನ್ ಟ್ರಾನ್ಸಾಕ್ಷನ್ ನೋಡ್ತಾರೆ, ಡಾಕ್ಯುಮೆಂಟ್ ನೋಡ್ತಾರೆ, MOU ಕಾಪಿ ನೋಡ್ತಾರೆ, ಏನಕ್ಕೆ ಆಗಿದೆ ಅಂತ ನೋಡ್ತಾರೆ. ಎಲ್ಲ ಆದ್ಮೇಲೆ ಅಲ್ಲ ಸರ್ FIR ಆಗಿರೋದು. ಬಟ್ ಇನ್ನೊಂದು ವರ್ಡ್ ಅನ್ನ ಮೆನ್ಷನ್ ಮಾಡ್ತೀರಿ, ದುಡ್ಡನ್ನ ವಾಪಸ್ ಕೇಳಬೇಕಾದ್ರೆ ಲೈಂಗಿಕ ಕಿರುಕುಳವನ್ನೇ ನೀಡ್ತಾನಂತೇಳಿ. ಇದು ಯಾವ ತರ ಇದು? ಕರೆಕ್ಟ್ ಸರ್. ಇವಾಗ ಏನ್ ಮಾಡ್ತಾರೆ, ನಾನೇನ್ ಮಾಡ್ತಾರೆ ಸಪರೇಟ್ ಆಗಿ ಯಾಮಾರ್ತಿದ್ದಾರೆ. ದಟ್ ಇಸ್ ಡಿಫರೆಂಟ್ ಸ್ಟೋರಿ. ಈ ತರದ್ದು ತುಂಬಾ ಸಮಸ್ಯೆ ನಡೆದಿದೆ. RMC ಸ್ಟೇಷನ್ ಅಲ್ಲೂ ತುಂಬಾ ರಿಜಿಸ್ಟರ್ ಆಗಿದೆ. ದಟ್ ಇಸ್ ಡಿಫರೆಂಟ್ ಸ್ಟೋರಿ. ಬಟ್ ನಾನ್ ಇವಾಗ ಅವ್ರಿಗೆ ಇದು ಸಿಗಲ್ಲ ಅಂತ ಅನ್ಕೊಳ್ಳಿ, ಏನ್ ಮಾಡ್ತಾರೆ, ವೈಫ್ ಮೂಲಕ ಫ್ರೆಂಡ್ಶಿಪ್ ಬೆಳೆಸ್ತಾರೆ. ವೈಫ್ ಮೂಲಕ ಫ್ರೆಂಡ್ಶಿಪ್ ಬೆಳೆಸಿ ಒಂದು ವೈಫ್ ನ ಪಬ್ಲಿಕ್ ಲೀಗಲ್ ಆಗಿ ತೋರ್ಸಿ ಇಟ್ಕೊಂಡಿರೋದು ಒಂದ್ ವೈಫ್, ಇನ್ನೊಂದು ವೈಫ್ ಈ ತರದ್ ನಮ್ಮಂತವ್ರನ್ನ ಟ್ರಾಪ್ ಮಾಡಕ್ ಇಟ್ಕೊಂಡಿರೋದು ಇನ್ನೊಂದು ವೈಫ್. ಅವ್ರಿಗೆ ಇನ್ನೊಂದ್ ಮಗ ಇದ್ದಾನೆ. ಆ ವೈಫ್ ನ ಬಿಟ್ಟು ಫ್ರೆಂಡ್ಶಿಪ್ ಬೆಳೆಸೋದು. ಬಟ್ ನನಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಇದೇ ವೈಫ್ ಅಂತ ಹೇಳಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದು. ಆಮೇಲೆ ನಾನೆಲ್ಲ ದುಡ್ಡು ಕೊಟ್ಟು ಕಳ್ಕೊಂಡ್ಮೇಲೆ ಹೋಮ್ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಲೀಗಲ್ ವೈಫೇ ಅಲ್ಲ, ಇದು ನಮ್ಮಂತವ್ರನ್ನ. ಅಂದ್ರೆ ನೀವು ಮೋಸಕ್ಕೆ ಹೋಗುವ ಮುಂಚೆನೆ ಗೊತ್ತಾಗ್ಲಿಲ್ವಾ? ನೀವು ಈಗ ಮೋಸ ಆದ್ಮೇಲೆ ಗೊತ್ತಾಗಿದೆ ಆತನ ಬಂಡವಾಳ? ಸರ್ ನನಗೆ ಹೌದು, ನನಗೆ ಇದು ನಡೆಯೋದು, ನನ್ ಮೋಸ ಹೋಗೋದ್ ತನಕನು ನನಗೆ ಈ ಅಕ್ಕನ್ ಇನ್ನೊಂದು ನಾನ್ ಮಾತಾಡ್ತಾ ಇರೋದು ಇನ್ನೊಂದು ಎಂಟಿ, ನಾನ್ ಮಾತಾಡ್ತಾ ಇರೋದು ಇನ್ನೊಂದು ಫ್ಯಾಮಿಲಿ, ಇವ್ರಿಗೆ ಇನ್ನೊಂದು ಮಗು ಇದೆ, ಇದು ಯಾವ್ದು ನನಗ್ ಗೊತ್ತಿಲ್ಲ. ನಾನ್ ಕಣ್ ಮುಚ್ಕೊಂಡು ಇವ್ರ ಫ್ಯಾಮಿಲಿ ನೋಡ್ದೆ, ಇವ್ರು ಇರೋದ್ ನೋಡ್ದೆ, ಸ್ಟೇಟಸ್ ನೋಡ್ದೆ, ಕಾರ್ಗಳು ಇರೋದ್ ನೋಡ್ದೆ. ಓಕೆ, ದೇ ಆರ್ ಕೆಪೇಬಲ್. ಆಲ್ರೆಡಿ ಸ್ವಂತ 2 ಹಾಸ್ಪಿಟಲ್ ಸ್ವಂತ ಲ್ಯಾಂಡ್ ಅಲ್ಲಿ ಇಟ್ಕೊಂಡಿದೀನಿ, ಇನ್ನೊಂದು ಚೆನ್ನಾಗಿದ್ದಾರೆ, ಪೊಟೆನ್ಶಿಯಲ್ ಇದೆ ಅಂತ ಅನ್ಕೊಂಡು ನಾನು ಇದು ಮಾಡಿದೆ. 1.5 ಕೋಟಿನೂ ಕೊಟ್ಟೆ. ನಾನು ಯಾರಿಗೂ ಅರ್ಜೆಂಟ್ ಇದೆ ಸಾಲ ಕೊಡ್ಬೇಕು, ಕೊಟ್ಟದ್ಮೇಲೆ 3 crore 5 crore ತೆಗೆದ್ಬಿಟ್ಟು ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಕೊಟ್ಟೆ. ಯಾವಾಗ ದುಡ್ಡು ಬಂದಿಲ್ವೋ ಆಮೇಲೆ ಹೋಮ್ವರ್ಕ್ ಎಲ್ಲ ಶುರು ಮಾಡಿದೆ. ಹೋಮ್ವರ್ಕ್ ಎಲ್ಲ ಶುರು ಮಾಡಿದ್ಮೇಲೆ ಎಲ್ಲ ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿದೀನಿ. ಪ್ರೊಡ್ಯೂಸ್ ಮಾಡಿ ಆಮೇಲೆ ಇವರು ಒಂದು ಪ್ಯಾಟರ್ನ್ ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸ ಏನು? ನೀವು ಹಾಸ್ಪಿಟಲ್ ಇಟ್ಕೊಂಡಿದ್ರಾ? ಸ್ವಂತ ಹಾಸ್ಪಿಟಲ್ಗಳಿದೆ ಸರ್ ನಮಗೆ. ಓಕೆ, ಈಗ ದೂರು ಕೊಟ್ಟಾದ ನಂತರ ಕಂಪ್ಲೇಂಟ್ ಆದ್ಮೇಲೆ ಆತನಿಗೆ ಕರೆಸಿ ವಿಚಾರಣೆ ಮಾಡುತ್ತಾ ಕೆಲಸ ಆಗಿದೆಯಾ? ಸರ್ ಅವ್ನು ಮಲೇಷ್ಯಾ ಓಡೋಗ್ಬಿಟ್ಟಿದ್ದಾನೆ. ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಮಲೇಷ್ಯಾ ಓಡೋಗಿದ್ದಾನೆ. ಇವಾಗ ಲುಕೌಟ್ ನೋಟಿಸ್ ಹಾಕಿದ್ದಾರೆ. ಎಸ್, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ಸ್ವಲ್ಪ ಇನ್ಸ್ಟಾಗ್ರಾಮ್ ಒಂಚೂರು ನೋಡಿ, ನಿಮ್ ಫುಲ್ ಹಿಸ್ಟ್ರಿ ಗೊತ್ತಾಗ್ಬಿಡುತ್ತೆ. ಇವ್ನು ಯಾವ ತರ ಶೋಕಿ, ಏನು, ಹೆಂಗ್ ಹುಡುಗಿರ್ನ ಲೇಡೀಸ್ ನ ಟ್ರಾಪ್ ಮಾಡ್ತಾ ಇದ್ದಾನೆ. ಅವ್ರಲ್ಲೂ ಫುಲ್ ತುಂಬಾ ಹೋಮ್ವರ್ಕ್ ಮಾಡಿ ಹಿಂದೆ ರೆಕಾರ್ಡ್ಸ್ ಜಾಸ್ತಿನ ತೆಗ್ದಿದ್ದಾರೆ. ನೀವು ಒಂದ್ಸಲ ನೋಡ್ಬಿಟ್ಟು ಮಾಡಿ, ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇಂಥ ದುಷ್ಟರನ್ನು ನಾವು ಕೂಡ ಬಿಡೋದಿಲ್ಲ. ನಮ್ಮ ಕಡೆಯಿಂದ ಫಾಲೋ ಅಪ್ ಇರುತ್ತೆ. ಬಟ್ ಆದರೆ ನೀವು ಹೇಗೆ ನಂಬ್ತೀರ ಅಂತೇಳಿ. ಥ್ಯಾಂಕ್ ಯು. ಕೋಟ್ಯಾಂತರ ರೂಪಾಯಿ ನಂಬಿ ಈಗ ಮೋಸ ಆದ ಮೇಲೆ ಈ ರೀತಿಯ ಆತ ಲೈಂಗಿಕ ಕಿರುಕುಳವನ್ನು ನೀಡ್ತಾನಂದರೆ ಆತನ ವ್ಯಕ್ತಿತ್ವ ಯಾವ ರೀತಿಯಾಗಿ ಇದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಶೋರ್, ಇಂತಹ ವ್ಯಕ್ತಿಗಳು ಅಂದರೆ ಎಲ್ಲಿಯ ತನಕ ನಾವು ಮೋಸಕ್ಕೆ ಹೋಗ್ತೀವಿ ಅಲ್ಲಿಯ ತನಕ ಮೋಸ ಮಾಡೋದು ಇದ್ದೇ ಇರ್ತಾರೆ. ಬಹಳ ಎಚ್ಚರದಿಂದ ನಾವು ಫ್ರೆಂಡ್ಶಿಪ್ಪನ್ನು ಮಾಡಬೇಕಾಗತ್ತೆ. ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿರುವಂಥ ಮಹಿಳೆ ಈಗ ಕಂಗಾಲಾಗಿರುವಂಥ ಪರಿಸ್ಥಿತಿ ಇದು.